ಇವತ್ತಿನ ಬೆಳಗ್ಗೆ ಮಾತ್ರ ಈ 3 ದಿವಸ ಚಾಲೆಂಜ್ ಏನಿದೆ ಆ ರೀತಿ ಇರಲಿಲ್ಲ. ಯಾಕಂದರೆ ಇವತ್ತಿನ ಬೆಳಗ್ಗೆ ಮಾತ್ರ ತುಂಬ ಖರಾಬಾಗಿತ್ತು. ಬಿಕಾಸ್ ನನ್ನ ಹಸ್ಬೆಂಡ್ ಮನೇಲಿ ಇಲ್ಲದೆ ಇರೋ ಕಾರಣದಿಂದ. ಸೊ ಹಾಗಾಗಿ ತುಂಬ ಫ್ರಸ್ಟ್ರೇಷನಲ್ಲಿದ್ದೆ. ಇವತ್ತು ಬೆಳಗ್ಗೆ ಎದ್ದು ನೋಡಿದ್ರೆ 6:15ಗೆ ಎದ್ದೆ. ಇವತ್ತಾದ್ರೂ ಬೇಗ ಎದ್ನಲ್ಲ ಅಂತ ಅಂದ್ಬಿಟ್ಟು ನಾನು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದು ಬಿಸಿನೀರು ಕಾಯಿಸಿ ಮಗಳಿಗೆ ಹಾಲು ಕಾಯಿಸೋಣ ಅವಳು ಎದ್ದೇಳೋಷ್ಟರಲ್ಲಿ ಬಿಸಿನೀರು ಕುಡ್ದು ಹಾಲು ಕಾಯಿಸಿಟ್ಟಿರ್ತೀನಿ. ಬಟ್ ಇವತ್ತು ಯಾಕೋ ನಿದ್ದೆನೇ ಹರಿದಿರಲಿಲ್ಲ ಸರಿಯಾಗಿ. ನಾನು ಬಿಸಿನೀರು ಕುಡಿಯೋಷ್ಟೊತ್ತಿಗೆ ಮೇಡಮ್ ಎದ್ದುಬಿಟ್ಲು. ಹೆಂಗಪ್ಪ ಇವಳನ್ನ ಇಟ್ಕೊಂಡು ಇವತ್ತು ಯೋಗ ಮತ್ತು ತಿಂಡಿ ಎಲ್ಲ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಳನ್ನ ಕುಂಡಿಸ್ಬಿಟ್ಟು ಯೋಗ ಮಾಡೋಣ ಅಂತ ಹೋದೆ. ಏನೇ ಮಾಡಿದ್ರು ಒಂದು ಕಡೆ ಕೂತ್ಕೊಳ್ಳಲಿಲ್ಲ, ನಿಂತ್ಕೊಳ್ಳಲಿಲ್ಲ. ಬಂದು ವೀಡಿಯೋ ಆಫ್ ಮಾಡೋದು ಅಥವಾ ಬಂದು ಅಮ್ಮ ಎತ್ಕೋ ಅನ್ನೋದು ಅಥವಾ ಏನಾದರೂ ಒಂದು ತೀಟೆ ಮಾಡೋಳು. ಒಂದು ಸೆಕೆಂಡ್ ಸುಮ್ಮನೆ ಇರಲಿಲ್ಲ. ಅಳೋಳು ತುಂಬ. ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೂ. ಆಮೇಲೆ ಫೋನ್ ಹಾಕಮ್ಮ ನಾನು ಯೋಗ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಹಾಕ್ಸ್ಕೊಂಡು ಅವಳು ಯೋಗ ಮಾಡ್ತಾಯಿದ್ಲು. ಆಮೇಲೆ ಹೋಗಿ ವೆಯ್ಟ್ ಚೆಕ್ ಮಾಡಿದೆ. ವೆಯ್ಟ್ ಬಂದು ಇವತ್ತು ನಂದು 72 ಇತ್ತು. ಅದಾದಮೇಲೆ ಮುಂದೆಗಡೆ ಇವತ್ತು ನೀರು ಎಲ್ಲ ಕಸ ಗುಡಿಸಿ ನೀರು ಹಾಕಬೇಕಿತ್ತು. ಓನರ್ ಇರಲಿಲ್ಲ. ಓನರ್ ಇದ್ದರೆ ಅವರೇ ಹಾಕ್ಕೋತಾರೆ. ಅಲ್ಲೇ ಗಿಡದಲ್ಲಿ ಹೂವು ಬೆಳೆದಿತ್ತು ಚೆನ್ನಾಗಿ. ತೊಗೊಂಬಂದೆ ದೇವರಿಗೆ ಇಟ್ಬಿಟ್ಟು ಮೇಡಮ್ ಕೈ ಮುಗ್ದು ಆಶೀರ್ವಾದ ತೊಗೊಂಡ್ರು. ಆಮೇಲೆ ತಿಂಡಿಗೆ ರೆಡಿ ಮಾಡಬೇಕಿತ್ತು. ಚಪಾತಿ ಹಿಟ್ಟು ಬೆಳಗ್ಗೆನೇ ಮಿದ್ದಿರೋದ್ರಿಂದ ಬೆಳಗ್ಗೆ ಇವಾಗ ಟೊಮೊಟೊ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಅಂತ ಹೋದರೆ ಅಲ್ಲೂ ತಿಂಡಿ ಮಾಡೋಕ್ಕೂ ಬಿಡ್ತಿರಲಿಲ್ಲ. ತುಂಬ ಅಳೋಳು. ಬಂದು ಎತ್ಕೋ ಅಮ್ಮ ಅಂತ ಬಂದು ಕೂತ್ಕೊಳ್ಳೋಳು. ಹಾಗೋ ಹೀಗೋ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದರು. ಅವಳನ್ನ ಅವ್ರ ಅಪ್ಪನ ಕೈಗೆ ಒಪ್ಪಿಸ್ಬಿಟ್ಟು ತಿಂಡಿ ಮಾಡೋಕ್ಕೆ ಹೋದೆ. ಸೊ ಒಂದು ಕಡೆ ಗೊಜ್ಜಾಯಿತು, ಇನ್ನೊಂದು ಕಡೆ ಚಪಾತಿ ಬೇಯಿಸಿದೆ. ನಾವಿರೋದು ಇಬ್ಬರೇ. ಆದರೂ ನಾನು ಮಾಡೋದು 6 ಜನಕ್ಕೆ. ಅದು 6 ಜನ ಯಾರು ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ತಿಂಡಿ ಆಯಿತು. ನೆಕ್ಸ್ಟ್ ಕೆಲಸ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕಿತ್ತು. ಬಟ್ಟೆ ಹಾಕಿದೆ. ಅದಾಗ್ತಿದ್ದ ಮೇಡಮ್ಗೆ ತಿಂಡಿ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಆವಾಗಲೇ ಚಪಾತಿಗೆ ಗೊಜ್ಜು ಸ್ವಲ್ಪ ಹಾಕ್ಬಿಟ್ಟು ನೆನೆ ಹಾಕಿಟ್ಟಿದ್ದೆ, ಸ್ವಲ್ಪ ಮೆತ್ತಗಾಗುತ್ತೆ ಅಂದ್ಬಿಟ್ಟು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಅಲ್ಲೇ ಬ್ಯಾಕ್ ಪ್ಯಾಸೇಜಲ್ಲೇ ಕೂತ್ಕೊಂಡ್ವಿ ಇಬ್ಬರು. ತಣ್ಣಗೆ ಗಾಳಿ ಬೀಸ್ತಿತ್ತು. ಅವಳಿಗೆ ತಿನ್ನಿಸ್ತಾ ಅಂತ ಹೋದೆ. ಅಮ್ಮ ಬೇಡ ನಾನೇ ತಿಂತೀನಿ ಇವತ್ತು ಅಂತ ಅಂದ್ಬಿಟ್ಟು ಅವಳೇ ಚಪಾತಿ ಇಸ್ಕೊಂಡು ತಿಂದಳು. ಒಂದು ಅರ್ಧ ಮುಕ್ಕಾಲು ಭಾಗ ಅವಳೇ ತಿಂದಳು. ಆಮೇಲೆ ಇನ್ನು ಕಾಲು ಭಾಗ ಲಾಸ್ಟಲ್ಲಿ ಬೇಡ ಅಂತಿದ್ಲು. ಖಾರ ಆಗ್ಬಿಟ್ಟಿತ್ತು ಅವಳಿಗೆ. ನಾನೇ ಬಲವಂತ ಮಾಡಿ ತಿನ್ನಿಸ್ದೆ. ತಿಂದಳು ಸ್ವಲ್ಪ. ಅದಾದಮೇಲೆ ಮುಂದೆಗಡೆ ಫ್ರಂಟಲ್ಲಿ ತುಂಬ ಗಲೀಜಾಗೋಗಿತ್ತು. ಒಂದು ದಿವಸ ಬಿಟ್ಟು ಅದು ಗುಡಿಸ್ತಾನೇ ಇರಬೇಕು. ಯಾಕಂದರೆ ಗ್ರೌಂಡ್ ಫ್ಲೋರ್ ಹಾಗೆ ತುಂಬ ಗಲೀಜಾಗುತ್ತೆ. ಅದಾಗ್ತಿದ್ದಂಗೆ ಬಟ್ಟೆ ಒಣಗಾಕಬೇಕಿತ್ತು. ಮೇಡಮ್ ವಾಷಿಂಗ್ ಮಿಷಿನಿಂದ ಆ ಬಟ್ಟೆ ತಂದು ಕೊಡ್ತಾಯಿದ್ರು. ಒಣಗಾಕಿದೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಿದ್ದಂಗೆ 11 ಗಂಟೆ ಆಯಿತು. ನನ್ನ ಬ್ರೇಕ್ಫಾಸ್ಟ್ ಆ್ಯಸ್ ಯೂಶ್ವಲ್ ಬೀಟ್ರೋಟ್ ಜ್ಯೂಸು, ಡ್ರೈ ಫ್ರೂಟ್ಸು. ಬೀಟ್ರೋಟ್ ಜ್ಯೂಸ್ ಇವತ್ತು ಕಮ್ಮಿನೇ ಇತ್ತು. 1:15 ಆಯಿತು. ಈಗ ನನ್ನ ಬ್ರೇಕ್ಫಾಸ್ಟ್ ಬೆಳಗ್ಗೆ ಏನು ಮಾಡಿದೆ ಚಪಾತಿ. ಸೊ ನಾನು ಅದನ್ನೇ ತಿನ್ನೋದು. 2 ಚಪಾತಿ ತೊಗೊಂಡೆ. 1:15ವರೆಗೂ ಮಧ್ಯದಲ್ಲಿ ಗ್ಯಾಪಲ್ಲಿ ಮೇಡಮ್ಗೆ ಟಿಫನ್ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ನಾನು ಚಪಾತಿ ತಿಂದಿದ್ದಳಷ್ಟರಲ್ಲಿ ಅವಳು ಎದ್ಬಿಟ್ಳು. ಚಪಾತಿ ತಿಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಅವಳು ಎದ್ಬಿಟ್ಳು. ಅವಳು ಮಲಗಿರೋ ಟೈಮಲ್ಲಿ ನಾನು ಸ್ವಲ್ಪ ಸಣ್ಣ ಪುಟ್ಟ ವರ್ಕ್ ಇದ್ದರೆ ಕೆಲಸಗಳಿದ್ರೆ ಕೆಲಸ ಮಾಡ್ಕೋತೀನಿ. ವಿಡಿಯೋ ಎಡಿಟ್ ಇತ್ತು, ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿಕೊಂಡೆ. ಆಮೇಲೆ ಕೆಲವು ವರ್ಕ್ಸ್ ಇರುತ್ತೆ, ವರ್ಕ್ ಶೆಡ್ಯೂಲ್ ಸ್ವಲ್ಪ ಫಾಲೋ ಅಪ್ ಮಾಡ್ತಿರಬೇಕು. ಅವಳಿಗೆ ಅಂತ ಅಂದ್ಬಿಟ್ಟು ರೊಟ್ಟಿ ಹಾಕಿದ್ದೆ. ರೊಟ್ಟಿಗೆ ಹಾಲಲ್ಲಿ ನೆನೆಸಿ ರೊಟ್ಟಿ ತಿಂದಳು. 3:30-4 ಗಂಟೆ ಹಂಗೆ ಯಾಕೋ ನಿದ್ದೆ ಎಳೀತಿತ್ತು. ತುಂಬ ಸ್ಟ್ರೈನ್ ಆಗಿತ್ತು ಅವಳಿಗೆ ಸ್ವಲ್ಪ. ಸೊ ನನ್ನ ಡಿನ್ನರ್ ಬಂದು ಇವತ್ತು ಬ್ಲೂಬೆರೀಸ್ ಜ್ಯೂಸ್, ಮಾವಿನ ಹಣ್ಣು, ಆಪಲು, ಸಪೋಟ, ಕ್ಯಾರೆಟು, ಅದ್ರ ಜೊತೆ ಆ್ಯಸ್ ಯೂಶ್ವಲ್ ಡೈಲಿ ಮಜ್ಜಿಗೆ ವಿತ್ PCOD ಪೌಡರ್ಗೆ ಅಂತ ಮಾಡಿದ್ದೀನಲ್ಲ ಅದು. ಡಿನ್ನರ್ ಬಂದು ಮುದ್ದೆ, ಸಾರು, ಅನ್ನ ರೆಡಿ ಆಗಿತ್ತು. ಸೊ ಡೇ 3 ಇಂಟರ್ಮೀಡಿಯೇಟ್ ಫಾಸ್ಟ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಇವತ್ತು ಬಂದು ಸೊ ನಿನ್ನೆಗೂ ಇವತ್ತಿಗೂ ವೆಯ್ಟ್ ಬಂದು ನಿನ್ನೆ ವೆಯ್ಟು 72.25 ಇತ್ತು ಮತ್ತು ಇವತ್ತು 72 ಇದೆ. ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಯೋಗ ಮಾಡೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ. ನೀವು ನೋಡ್ದಂಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನನ್ನ ಮಗಳು ಎಷ್ಟೆಲ್ಲ ಟಾರ್ಚರ್ ಕೊಟ್ಟಳು ಅಂತ. ಸೊ ಅವ್ರ ಅಪ್ಪ ಇದ್ದಿದ್ದರೆ ಅವ್ರು ನೋಡ್ಕೊಂಡಿರೋರು. ಅವ್ರ ಅಪ್ಪ ಊರಿಗೆ ಹೋಗಿದ್ರು, ಬಂದರು ಬೆಳಗ್ಗೆ. ಹೋಗಿದ್ದರಿಂದ ಮೇಡಮು ಬಿಡಲಿಲ್ಲ ನನ್ನ ಕೈನ ಯಾವುದೇ ಕಾರಣಕ್ಕೂ ಯೋಗ ಮಾಡೋಕ್ಕೆ. ಮತ್ತು ಸಂಜೆ ಮಾಡೋಣ ಅಂದ್ಕೊಂಡ್ರೆ ನಿನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿನ್ನೆನೂ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವಳು. ಸೊ ಹಾಗಾಗಿ ನಾನು ಸಂಜೆನೂ ಯೋಗ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅವಳು ಬಿಡಲ್ಲ ಅಂತ ಗೊತ್ತು. ಹಾಗಾಗಿ ನಾನು
ಯೋಗ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾಳೆ ಮಾಡ್ತೀನಿ, ಯಾಕಂದರೆ ಅವ್ರ ಅಪ್ಪ ಇದ್ದಾರೆ, ಇವತ್ತು ಬಂದಿದ್ದಾರಲ್ಲ ಬೆಳಗ್ಗೆ ಊರಿಂದ, ನೋಡ್ಕೋತಾರೆ ಅವ್ಳನ್ನ. ಸೊ ಹಾಗಾಗಿ ನಾನು ಯೋಗ ಮಾಡ್ಬೋದು. ಸೊ ಇವತ್ತು ಮಧ್ಯಾಹ್ನ ಬಂದು ನಾನು ಆ್ಯಸ್ ಯೂಶ್ವಲ್ ಇದು 11 ಗಂಟೆಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನು ಬೀಟ್ರೂಟ್ ಎ ಬಿ ಸಿ ಜ್ಯೂಸ್ ಕುಡಿದಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸೊ 1 o'clock ಬಂದು ನಾನು ಚಪಾತಿ 2 ಚಪಾತಿ ತೊಗೊಂಡೆ. ಅದು ಬಿಟ್ಟರೆ ಏನು ಲಿಕ್ವಿಡಲ್ಲಿದ್ದೆ. ಸೊ ಒಂದು 5 ಗಂಟೆಲೇನೋ ಸ್ವಲ್ಪ ಬಿಸ್ಕೆಟ್ ತಿಂದೆ. ಸ್ವಲ್ಪ ಜಾಸ್ತಿ ತಿಂದೆ ಅನಿಸುತ್ತೆ, ಒಂದು 3-4 ಏನೋ ತಿಂದೆ. ಮಗಳಿಗೆ ಕೊಟ್ಟೆ. ಸೊ ಆ ಗ್ಯಾಪಲ್ಲಿ ಲೈಟಾಗಿ ನನಗೂ ಕ್ರೇವಿಂಗ್ಸ್ ತಿನ್ನಬೇಕು ಅನ್ನಿಸ್ತು, ನಾನು ತಿಂದೆ. ಸ್ವಲ್ಪ ತಿಂದಿರೋದ್ರಿಂದ ನನಗೆ ಹಸ್ವು ಜಾಸ್ತಿ ಆಗಲಿಲ್ಲ. ಹಾಗಾಗಿ ಇವತ್ತು ಡಿನ್ನರ್ ಬಂದು ಬರೀ ನಾನು ಫ್ರೂಟ್ಸ್ ತಿಂದಿದ್ದೀನಿ. ಫ್ರೂಟ್ಸಲ್ಲಿ ನೋಡಬೇಕು, ಸಪೋಟ ಇದೆ, ಆಪಲ್ ಇದೆ, ಮಾವಿನ ಹಣ್ಣಿದೆ. ಇನ್ನೊಂದು ಬಂದು ಆ್ಯಸ್ ಯೂಶ್ವಲ್ ಮಜ್ಜಿಗೆ ಮತ್ತು ಪಿ ಸಿ ಓಡಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ ಅಂದೆನಲ್ಲ, ಅದು ಹಾಕ್ಕೊಂಡು ಕುಡ್ದಿರೋದು. ಇನ್ನೊಂದು ಬಂದು ಒಂಥರ ಸಣ್ಣ ಬೌಲಲ್ಲಿ ಬಂದು ಅದು ಏನು ಅಂತ ಅಂದರೆ ಬ್ಲೂಬೆರೀಸ್ ಜ್ಯೂಸ್. ಸೊ ಬ್ಲೂಬೆರೀಸ್ ಹಣ್ಣು ಗೊತ್ತಿರುತ್ತೆ, ಅದ್ರದ್ದು ರಸ, ಹಣ್ಣಿನ ರಸ ಇತ್ತು ಮನೆಯಲ್ಲಿ. ಬ್ಲೂಬೆರೀಸ್ ತಿಂದಿದ್ದೆ, ತುಂಬ ದಿವಸದಿಂದ ಇತ್ತು, ತಿಂದಿರಲಿಲ್ಲ. ಅದು ಜ್ಯೂಸ್ ಮಾಡಿ ಇಟ್ಟಿದ್ದೆ. ಸೊ ಆ ಜ್ಯೂಸ್ ತೊಗೊಂಡೆ. ಅದು ನಾನು ಹಣ್ಣು ತಿನ್ನೋಷ್ಟರಲ್ಲೇ ನನಗೆ ಹೊಟ್ಟೆ ತುಂಬೋಗಿತ್ತು ಇವತ್ತು, ಯಾಕಂದರೆ ತುಂಬ ಹಣ್ಣಿತ್ತಲ್ಲ. ಸೊ ಯಾಕಂದರೆ ನಾನು ಲೈಟಾಗಿ ತೊಗೊಂಬಿಟ್ರೆ ಹಣ್ಣು ತಿರ್ಗಾ ಒಂದು ಥರ ಹಸಿವಾಗುತ್ತೆ ಅಂದ್ಬಿಟ್ಟೆ ಹಣ್ಣು ಜಾಸ್ತಿ ತೊಗೊಂಡಿದ್ದೆ. ಅದ್ರ ಜೊತೆ ಕ್ಯಾರೆಟು ಸಹ ಇನ್ಕ್ಲೂಡ್ ಮಾಡಿದ್ದೆ. ಅದಾದಮೇಲೆ ಇನ್ನೇನು ತಿಂದೆ, ಅಷ್ಟೇ. ಅಷ್ಟೆಲ್ಲ ತಿನ್ನೋ ಅಷ್ಟೊತ್ತಿಗೆ ಮಜ್ಜಿಗೆ ಕುಡಿಯೋಕ್ಕೆ ನನಗೆ ಸಾಕಾಗೋಗಿತ್ತು. ಮಜ್ಜಿಗೆ ಯಾಕಪ್ಪ ಇನ್ಕ್ಲೂಡ್ ಮಾಡಿದೆ ಅನಿಸ್ತು. ಸೊ ಪೌಡ್ರು ಹಾಕಿರೋದ್ರಿಂದ ವೇಸ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಲೇಟಾಗಿ ಕುಡಿದೆ. ಆಲ್ಮೋಸ್ಟ್ ಇವತ್ತು ಡಿನ್ನರ್ ಸ್ಟಾರ್ಟ್ ಮಾಡಿದ್ದು ಒಂದು 6:45ಗೆ, ಮಜ್ಜಿಗೆ ಕುಡ್ದಿದ್ದು ಬಂದು 7:15 7:15 ಆಗಿತ್ತು, 3/4 ಗಂಟೆ ಆಗಿತ್ತು ಗ್ಯಾಪು. ಸೊ ಇವತ್ತು ಡಿನ್ನರ್ ಕಂಪ್ಲೀಟಾಗಿ ಮುಗೀತು. ಅಡುಗೆ ಮಾಡಿ ಎಲ್ಲರದ್ದು ಊಟ ಆಯಿತು. ನನ್ನ ಹಸ್ಬೆಂಡ್ ಇನ್ನೂ ವರ್ಕ್ ಮುಗ್ದಿಲ್ಲ, ಸೊ ಅವರಿನ್ನೂ ಬ್ಯುಸಿ ಇದ್ದಾರೆ. ಮೇಡಮ್ದು ಊಟ ಆಯಿತು, ಅವ್ಳಿಗೂ ಮುದ್ದೆ ತಿನ್ನಿಸಿದೆ ಇವತ್ತು. ಸ್ವಲ್ಪ ಮುದ್ದೆ ತಿಂದಳು. ಮುದ್ದೆ ಆದಮೇಲೆ ಸ್ವಲ್ಪ ಅನ್ನನೂ ತಿಂದಳು. ಬೆಳಗ್ಗೆಗೆ ರೆಡಿ ಮಾಡ್ಕೋಬೇಕು, ಇನ್ನೂ ರೆಡಿ ಮಾಡ್ಕೊಂಡಿಲ್ಲ. ಸೊ ಈ ವಿಡಿಯೋ ಕಂಪ್ಲೀಟ್ ಮಾಡಿಬಿಡೋಣ. ಎಡಿಟ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ಫ್ರೀ ಇದ್ದೆ ಈಗ, ಬೇಕಾದ್ರೆ ಬೆಳಗ್ಗೆ ಎದ್ದು ಕೂತ್ಕೋಬೋದು. ಈ ಎಡಿಟಿಂಗ್ ಎಲ್ಲ ನನಗೆ ಹೇಳಬೇಕಂದ್ರೆ ಈ 30 days ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗಿಂದ ಸರಿಯಾಗಿ ನನಗೆ ನಿದ್ದೆ ಇಲ್ಲ. ನೈಟ್ ಮಲ್ಕೋಬೇಕಾದ್ರೂ ಎಡಿಟಿಂಗು ಅದು ಟೈಮ್ ಹಿಡಿಯುತ್ತೆ. ಮಧ್ಯಾಹ್ನ ಮಗಳು ಮಲ್ಕೊಂಡಿದ್ದಾಗ ಮಲ್ಕೊಳ್ಳೋಣ ಅಂದರೆ ಆವಾಗಲೂ ಸ್ವಲ್ಪ ಎಡಿಟ್ ಮಾಡೋದು, ಅದು ಟೈಮ್ ಹಿಡಿಯುತ್ತೆ. ಅವೆಲ್ಲ ಮಾಡಿ ಮುಗಿಸೋಷ್ಟ್ರಲ್ಲಿ ಮೇಡಮ್ ಎದ್ಬಿಟ್ಟಿರ್ತಾರೆ. ಅವ್ರು ನೋಡಿಕೊಂಡು ಅವ್ರಿಗೆ ಊಟ ತಿನ್ನಿಸಿ ಸ್ನಾನ ಮಾಡಿಸಿ ಮನೆ ಕೆಲಸ ಮಾಡೋಷ್ಟೊತ್ತಿಗೆ ನನಗೆ ರೆಸ್ಟ್ ಅನ್ನೋದೇ ಸಿಗ್ತಾಯಿಲ್ಲ ಈ 3 ದಿವಸದಿಂದ. ಇವತ್ತು ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿದ್ದೆ. ಅಡುಗೆ ಮಾಡೋಷ್ಟು ನನಗೆ ಶಕ್ತಿ ಇರಲಿಲ್ಲ, ಅಡುಗೆ ಮಾಡೋ ಇಂಟ್ರೆಸ್ಟು ಸಹ ನನಗಿರಲಿಲ್ಲ. ಬಟ್ ಏನೋ ಮಾಡಬೇಕು, ಇಲ್ಲ ಅಂದರೆ ಸುಮ್ಮನೆ ಈಚೆಗಡೆ ಯಾಕೆ ಖರ್ಚು ಅನ್ನೋದೊಂದು. ಆಮೇಲೆ ಯಾಕೆ ಇವಾಗ ಅವಶ್ಯಕತೆ ಇಲ್ಲ ಈಚೆಗಡೆ ಹೋಗೋಷ್ಟು ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ದಾಲ್ ಸಾರು ಮಾಡಿದ್ದು. ಸ್ವಲ್ಪ ಸಿಂಪಲ್, ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡಿದೆ. ಬೇರೆ ಸಾರು ಮಾಡಬೇಕನ್ನೋ ಪ್ಲ್ಯಾನ್ ಇತ್ತು, ಬಟ್ ನನ್ನ ಕೈಲಿ ಇವತ್ತು ಆಗೋಲ್ಲ ಅಷ್ಟು ಅನ್ನೋದಕ್ಕೋಸ್ಕರ ಆ ಸಾಂಬಾರು ಮಾಡಿದೆ. ಅದಾಗಿ ಬಂದರೆ ಇವತ್ತು ವರ್ಕಿಂದು ಇವತ್ತು ಓಕೆ, ಬಂದಿದ್ದ ಕಾಲ್ಸ್ ಎಲ್ಲ ಅಟೆಂಡ್ ಆಗಿದ್ದೆ. ನಿನ್ನೆ ಶೆಡ್ಯೂಲ್ಡ್ ಆಗಿದ್ದು 2 ಕೆಲಸದಲ್ಲಿ ಇವತ್ತು 1 ಕೆಲಸ ಕಂಪ್ಲೀಟ್ ಆಯಿತು. ಬಟ್ ಒಂದು ಕೆಲಸ ಕ್ಯಾನ್ಸಲ್ ಆಯಿತು, ಬಿಕಾಸ್ ಅವರು ಅರ್ಜೆಂಟಲ್ಲಿದ್ದರು. ಸೊ ಹುಡುಗರು ಊರು ಹೋಗಿರೋ ಕಾರಣದಿಂದ ನಮಗೆ ಹುಡುಗರು ಇಲ್ಲದೇ ಇರೋದು ಕಾರಣದಿಂದ ಜಾಸ್ತಿ ಕೆಲಸ ಕಂಪ್ಲೀಟ್ ಆಗಿ ಆ ಕೆಲಸ ಕ್ಯಾನ್ಸಲ್ ಆಯಿತು. ಅದು ಬಿಟ್ಟರೆ ಬೇರೆದು ಬಂದಿದ್ದು ಇವತ್ತು 2 ವರ್ಕ್ ಬಂದಿತ್ತು, 2 ವರ್ಕು ಸಹ ಕಂಪ್ಲೀಟ್ ಆಗಿದೆ. ಸೊ ನೋ ಇಶ್ಯೂ, ವರ್ಕ್ ಕಂಪ್ಲೀಟ್ ಆಗಿದೆ, ಆರಾಮಾಗಿದೆ ವರ್ಕಿಂದು, ಏನು ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟರೆ ಇನ್ನು ನನ್ನ ಡಯಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನೀವೇ ನೋಡಿದ್ದೀರಾ ಈ ವಿಡಿಯೋದಲ್ಲಿ, ಸಕ್ಸಸ್ಫುಲ್ ಆಗಿದ್ದೆ. ಆ್ಯಂಡ್ ಫ್ರೈಡೇ ಅಕ್ಷಯ ತೃತೀ, ಏನು ಪರ್ಚೇಸ್ ಮಾಡೋದು, ಅಯ್ಯ ಇಲ್ಲ, ಇನ್ನು ಈವ್ನಿಂಗ್ ಯೋಚನೆ ಮಾಡಿಲ್ಲ. ಅಕ್ಷಯ ತೃತೀಯ ನೋಡೋಣ, ನಾಳೆ ಒಂದು ದಿವಸ ಟೈಮ್ ಇದೆ. ಹೋಪ್ ಫಾರ್ ದ ಬೆಸ್ಟ್, ಯಾವುದು ಏನು ಪರ್ಚೇಸ್ ಮಾಡೋಣ ಅಂತ ನೋಡೋಣ. ಸೊ ಥ್ಯಾಂಕ್ಸ್ ಫಾರ್ who are all watching this video and who are all subscribed my YouTube channel, and I request to everyone who are all watching my YouTube channel, please subscribe the channel and watch my 30 days
ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್. ನಾ ನಾನು ಅಪ್ಡೇಟ್ಸ್ ಅದರಲ್ಲಿ ಕಂಪ್ಲೀಟಾಗಿ ಇರುತ್ತೆ. ಬಟ್ ನಾನು ಇನ್ಸ್ಟಾಗ್ರಾಮ್ ಆಗಲಿ ನಾನು ವಾಟ್ಸಪ್ ಆಗಲಿ ನಾನು ಅಪ್ಡೇಟ್ ಮಾಡೋದು ಕಂಪ್ಲೀಟಾಗಿರಲ್ಲ. ಜಸ್ಟ್ ಫಾರ್ ಫ್ಯೂ ಸೆಕೆಂಡ್ಸ್ ಮಾತ್ರ ಇರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ಅದರಲ್ಲಿ ಇರುತ್ತೆ. ಬರೀ ಇದೇ ಅಪ್ಡೇಟ್ ಮಾಡ್ತಿರ್ತಾರೆ. ಏನು ಮನೆ ಕೆಲಸ ಅದೇ ಅಪ್ಡೇಟ್ಸ್ ಇರುತ್ತೆ. ಇನ್ನೇನು ನೋಡೋದಪ್ಪ ಅಂತ ನೋಡೋಕೆ ಹೋಗ್ಬೇಡಿ. ಸೊ ನಾನು ಬೇರೆ ಎಲ್ಲ ಅಪ್ಡೇಟ್ಸ್ ತರೋದು ಕೊಡ್ತಿರ್ತೀನಿ. ಬಟ್ ಈಗ ಸದ್ಯಕ್ಕೆ ಆ ರೀತಿ ಅಪ್ಡೇಟ್ಸ್ ಕೊಡುವಂಥ ಅವಶ್ಯಕತೆ ಅಥವಾ ಸಂದರ್ಭ ಇನ್ನೂ ಬಂದಿಲ್ಲ. ಇನ್ನು ನಾಡಿದ್ದಿಂದ ಬೇರೆ ಥರ ಅಪ್ಡೇಟ್ಸ್ ವಿಡಿಯೋದಲ್ಲಿ ಇರುತ್ತೆ. ಸ್ವಲ್ಪ ಚೇಂಜಸ್ ಇರುತ್ತೆ. ಅದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೀವು ನಾಳೆ ಇಲ್ಲ, ಇನ್ನು 2 ಡೇಸ್ ಆದಮೇಲೆ ವಿಡಿಯೋ 3-4 ವಿಡಿಯೋಸ್ ಮಾತ್ರ ಚೇಂಜಸ್ ಇರುತ್ತೆ. ಮಾಮೂಲಿ ಕೆಲಸ ಮನೆ ಅದೇ ಇರೋ ಥರ ಬೇರೆ ಚೇಂಜಸ್ ಇರುತ್ತೆ ವಿಡಿಯೋದಲ್ಲಿ ಆ 3 ಡೇಸ್ ಮಾತ್ರ. ಓಕೆ, ಇವತ್ತಿಂದು ಎಲ್ಲ ವರ್ಕ್ ಮುಗೀತು. ಸೊ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ನಾನು ವೆಯ್ಟ್ ಸಹ ಬಂದು. ಸೊ ನಾಳೆ ಸಿಗೋಣ. ಬಾಯ್, ಗುಡ್ ನೈಟ್ ಎವ್ರಿವನ್. ಥ್ಯಾಂಕ್ ಯು ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.